ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಅಂತ ಏನು ಆಗ್ತದ? 2.5 ವರ್ಷದಿಂದ ಏನು ಸಿದ್ದರಾಮಯ್ಯ ಸರ್ ನೇತೃತ್ವದ ಒಂದು ಸರ್ಕಾರ ಬಂತು, ಅಂದಿನಿಂದ ಇವತ್ತಿನವರೆಗೂ ಒಂದಿಲ್ಲ ಒಂದು ಕ್ರಾಂತಿ ಆಯ್ತಾ ಇತ್ತು. ಯಾವ ಪರಿಸ್ಥಿತಿ ಬಂದೈತೆ ನಮ್ಮ ರಾಜ್ಯದಂದ್ರೆ, ನಮ್ಮ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳು ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅಂತ ಹೇಳುವಂಥ ಪರಿಸ್ಥಿತಿ ಈ ರಾಜ್ಯಕ್ಕೆ ಬಂದೈತೆ. ಇನ್ನೊಬ್ಬರು ಪ್ರಭಾವಿ ನಾಯಕರು ಹೈಕಮಾಂಡ್ ಮಟ್ಟದೊಳಗೆ ಮಾತುಕತೆ ಆಗೈತಿ, ಪವರ್ ಶೇರಿಂಗ್ ವಿಷಯ ಐತಿ ಅನ್ನುವಂಥ ಮಾತು ಹೇಳ್ತಾರೆ. ಒಟ್ಟಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳ ಶೀತಲ ಸಮರದಲ್ಲಿ ಕರ್ನಾಟಕ ರಾಜ್ಯ ಅಭಿವೃದ್ಧಿಯಿಂದ ವಂಚಿತ ಆಗಿದೆ. ಈ ಒಂದು ಅನಿಶ್ಚಿತ ಮಧ್ಯೆ ಅನ್ಸರ್ಟನಿಟಿ ಅಂತ ನಾವೇನು ಕರಿತೀವಿ, ಈ ಅನ್ಸರ್ಟನಿಟಿ ಮಧ್ಯೆ ರಾಜಕಾರಣ ಮಾಡೋದಕ್ಕಿಂತ ವಿಧಾನಸಭೆಯನ್ನು ವಿಸರ್ಜಿಸಿ ಹೊಸದಾಗಿ ಚುನಾವಣೆಗೆ ಹೋಗೋದು ಒಳಿತು ಅನ್ನುವಂಥದ್ದು ನನ್ನ ವೈಯಕ್ತಿಕ ಭಾವನೆ. ಎಸ್ ಸರ್. ಸರ್ಕಾರ ಐತನ್ನುವಂಥ ಭಾವನೆ ನಮ್ಮಂತೆ ಕಂಕರ ಬಂದಿಲ್ಲ. ಸರ್ಕಾರ ಐತನ್ನುವಂಥ ಭಾವನೆ ನಮ್ಮಂತೆ ಕಂಕರ ಬಂದಿಲ್ಲ. ನೋಡ್ರಿ, 2.5 ವರ್ಷ ಆಯಿತು. ಕಾಂಗ್ರೆಸ್ಸಿನ ಶಾಸಕರಿಗೆ 50 ಕೋಟಿ ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಕೊಟ್ಟಾರೋ ಬಿಟ್ಟಾರೋ ಇನ್ನೂ ಗೊತ್ತಿಲ್ಲ. ಭಾರತೀಯ ಜನತಾ ಪಕ್ಷದ ಶಾಸಕರಿಗೆ 25 ಕೋಟಿ ರೂಪಾಯಿ ಕೊಡ್ತೇನೆ ಅಂದರೆ ಇನ್ನೂ ಕೊಟ್ಟಿಲ್ಲ. 2.5 ವರ್ಷದ ಅವಧಿಯಲ್ಲಿ 25 ಕೋಟಿ ರೂಪಾಯಿ ಅಂದರೆ ಬಹುತೇಕ ಒಂದೊಂದು ಮತಕ್ಷೇತ್ರಕ್ಕೆ ಎವರೇಜ್ ಒಂದು 100 ಊರು ಬರ್ತಾವೆ. ಒಂದು ಎವರೇಜ್ 200 ಬೂತ್ ಹಿಡ್ಕೊರಿ, 200-220 ಬೂತ್ ಹಿಡ್ಕೊರಿ. ಯಾವ ರೀತಿಯಾಗಿ ಹಣವನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಏನು ಕಾಮಗಾರಿ ತೊಗೋಬೇಕು ಅನ್ನೋದು ತಿಳಿದಂಗೆ ಆಗೈತಿ. ನಾವು ಲೋಕೋಪಯೋಗಿ ಸಚಿವನಾಗಿ ಸುಮಾರು 5-6 ಇಲಾಖೆ ಸಚಿವನಾಗಿ ಕೆಲಸ ಮಾಡಿ ಮತಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೇನೆ. ಸುಮಾರು ಒಂದು ಎಮ್.ಆರ್. ಪಾಟೀಲ್ರಂಥ ಒಂದು 60 ಜನ ಶಾಸಕರು ಹೊಸದಾಗಿ ಆರಿಸಿ ಬಂದಾರ. ಅವ್ರ ಪರಿಸ್ಥಿತಿ ಏನು, ಮತದಾರರಿಗೆ ಅವ್ರು ಹೆಂಗೆ ಮುಖ ತೋರಿಸ್ಬೇಕು? ಇಷ್ಟು ಅನುಭವಿ ರಾಜಕಾರಣದ ಇತಿಹಾಸವುಳ್ಳಂಥ ಮುಖ್ಯಮಂತ್ರಿಯವರಿಂದ, ಸಿದ್ದರಾಮಯ್ಯನವರಿಂದ ಇಂಥ ಆಡಳಿತವನ್ನು ನಾವು ಯಾರೂ ನಿರೀಕ್ಷೆ ಮಾಡಿದ್ದಿಲ್ಲ. ಈಗ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಉತ್ತರಾಧಿಕಾರಿ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ, ಜಿತೇಂದ್ರ ಅವರು ಹೇಳ್ತಾರೆ. ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಭಾಳ ಗೊಂದಲಕರವಾಗೈತಿ. ಇಷ್ಟು ದಿವಸ 5 ವರ್ಷನ ನಮ್ಮ ತಂದೆಯವರು ಮುಖ್ಯಮಂತ್ರಿ ಅಂತೇಳಿ ವಿಧಾನ ಪರಿಷತ್ ಸದಸ್ಯರ ಅಂತ ಮಾನ್ಯ ಯತೀಂದ್ರ ಅವರು ಹೇಳ್ತಿದ್ರು. ನಿನ್ನೆನೋ ಮೊನ್ನೆನೋ ಮತ್ತು ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿದರು. ಯಾರು ಅಧಿಕಾರ ಕೊಟ್ಟರು ಯತೀಂದ್ರ ಅವ್ರಿಗೆ ಇದನ್ನು ಹೇಳಲಿಕ್ಕೆ? ಇದನ್ನು ಹೇಳಲಿಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಈಸ್ ಎ CLP ಲೀಡರ್? ನೋ. ಈಸ್ ಎ ಪಾರ್ಟಿ ಪ್ರೆಸಿಡೆಂಟ್? ನೋ. ಆಫ್ಟರ್ ಆಲ್ ಒನ್ MLC. He may be the son of Honorable Chief Minister, but he is not a party spokesperson. It is very unfortunate going in this state. Better to dissolve the assembly and go for a fresh election. It's my personal, not party. ನಮ್ಮ M.R. ಪಾಟೀಲ್ ಅವರು ತಪ್ಪು ತಿಳ್ಕೋಬಾರ್ದು. Yes sir, thank you.